ಓಕೆ, ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್. ಇಲ್ಲಿಗೆ 29 ದಿನಗಳಾಯಿತು. ಇದೀಗ ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಶೋಕಾಸ್ ನೋಟಿಸ್, ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್. ಇಂಟರ್ಪೋಲ್ ಆಯಿತು, ಬ್ಲೂ ಕಾರ್ನರ್ ಆಯಿತು, ಆಮೇಲೆ ಮುಖ್ಯಮಂತ್ರಿಗಳಿಂದ ಪತ್ರ ಆಯಿತು. ಇದೀಗ SIT ಪತ್ರದ ಬೆನ್ನಲ್ಲೇ ಕ್ರಮಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಶುರು. ಒಂದು ವೇಳೆ ಇದು ಫಾಸ್ಟಾಗಿ ಆದರೆ 2-3 ದಿನಗಳಲ್ಲಿ ದೇಶಕ್ಕೆ ಬರದೆ ಬೇರೆ ವಿಧಿಯೇ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ SIT. ನೋಟಿಸ್ ಮೂಲಕ ಉತ್ತರ ಕೇಳಿದ MEA ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದ SIT. ಇವನ್ ಮುಖ್ಯಮಂತ್ರಿಗಳು ಕೂಡ 2 ಪತ್ರವನ್ನು ಬರೆದಿದ್ರು. ಇದರ ಜೊತೆಗೆ ನಿನ್ನೆ ಬಹಳ ಮಾರ್ಮಿಕವಾಗಿ ದೇವೇಗೌಡರು ಕೂಡ ಒಂದು ಪತ್ರವನ್ನು ಸಾಮಾಜಿಕವಾಗಿ ಹಂಚಿಕೊಂಡಿದ್ದರು. ಯಾವುದೇ ಕಾರಣಕ್ಕೂ ಬರಲೇಬೇಕು ಅಂದರೆ ಕಾನೂನಿಗೆ ತಲೆಬಾಗಲೇಬೇಕು, ಇಲ್ಲದಿದ್ದರೆ ಕುಟುಂಬದಿಂದಲೇ ಬಹಿಷ್ಕಾರ ಅನ್ನುವಂಥ ಒಂದು ದೊಡ್ಡ ಹೆಜ್ಜೆಯನ್ನು ದೇವೇಗೌಡರು ಇಟ್ಟಿದ್ದರು. ಈ ನಡುವೆ ಇವತ್ತು 24ನೇ ತಾರೀಕು, ಮೇ 24ನೇ ತಾರೀಕು, ನಾಡಿದ್ದು 10 ದಿನಗಳ ನಂತರ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಎಲ್ಲವೂ ಕೂಡ ಸ್ವಲ್ಪ ವಿಳಂಬವಾಗೋದಕ್ಕೆ ಎಲೆಕ್ಷನ್ ಸ್ಟ್ರಾಟಜಿಗಳು ಕೂಡ ಕಾರಣ ಅನ್ನುವಂಥ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬಂದಿದ್ದು ಕೂಡ ದಿಟ. ಯಾಕಂದರೆ 2 ಹಂತದ ಚುನಾವಣೆ ಇನ್ನೂ ಕೂಡ ಬಾಕಿ ಇದೆ. ಪ್ರಜ್ವಲ್ ರೇವಣ್ಣ 28 ದಿನ, 29ನೇ ದಿನ ವಿದೇಶಾಂಗ ಇಲಾಖೆ ಯಾವುದಾದ್ರೂ ಪಾಸ್ಪೋರ್ಟ್ ರದ್ದತಿ ಮಾಡಬೇಕು ಅಂತಂದರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುಖ ಸುಮ್ಮನೆ ರಾಜ್ಯ ಸರ್ಕಾರ ಹೇಳ್ತು ಮತ್ತೊಂದು ಹೇಳ್ತು ಅಂತಲ್ಲ, ಕೋರ್ಟ್ನ ಆದೇಶಗಳೇನು ಅಂತ ಕೇಳ್ತಾರೆ. ಬನ್ನಿ, ನಾಗರಾಜ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದಲ್ಲ ಒಂದು ರೀತಿಯಲ್ಲಿ ಟ್ವಿಸ್ಟ್ ಮೇಲೆ ಶೋಕಾಸ್ ನೋಟಿಸ್ ಅಂತ ಹೇಳಿ ನಾವು ಈ ಹಿಂದೆ ಬ್ಲೂ ಕಾರ್ನರ್ ನೋಟಿಸ್ ಕೇಳಿದ್ವಿ, ಇಂಟರ್ಪೋಲ್ ಸಹಾಯ ಅಂತ ಕೇಳಿದ್ವಿ, ರೆಡ್ ಕಾರ್ನರ್ ನೋಟಿಸ್, ಇದರ ಬಗ್ಗೆ ಎಲ್ಲ ಕೇಳಿದ್ವಿ. ಇದೀಗ ಶೋಕಾಸ್ ನೋಟಿಸು ಅಂತ. ಈ ಹಿಂದೆ ಕೊಟ್ಟಂಥ ನೋಟಿಸ್ಗೂ ಈಗ ಕೊಡ್ತಾ ಇರುವಂಥ ನೋಟಿಸ್ರಲ್ಲೂ ಏನು ಬದಲಾವಣೆ, ಏನು ಹೆಚ್ಚುವರಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆಸೋದಕ್ಕೆ ಅವಕಾಶಗಳಿರುತ್ತೆ? ಜಯಪ್ರಕಾಶ್ ಶೆಟ್ಟಿ, ಏನು ಈಗ ಒಂದು ಶೋಕಾಸ್ ನೋಟಿಸ್ ಭಾರತೀಯ ವಿದೇಶಾಂಗ ಸಚಿವಾಲಯದಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಅಫಿಷಿಯಲ್ ಆಗಿ ಅವರ ಪಾಸ್ಪೋರ್ಟನ್ನು ರದ್ದು ಮಾಡಿದ್ರೆ ಆ ವ್ಯಕ್ತಿ ಒಂದು ಪಾಸ್ಪೋರ್ಟ್ ರದ್ದು ಮಾಡಿರ್ತಕ್ಕಂಥ ಕ್ರಮವನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋ ವಿಚಾರವಾಗಿ ಒಂದು ಶೋಕಾಸ್ ನೋಟಿಸನ್ನು ಅವರಿಗೆ ಅವರ ಏನೀಗಾಗಲೇ SIT ಅಧಿಕಾರಿಗಳು ವಿದೇಶಾಂಗ ಇಲಾಖೆಗೆ ಒಂದು ಪತ್ರವನ್ನು ರವಾನೆ ಮಾಡಿದರು. ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಏನು ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟನ್ನು ತೆಗೆದುಕೊಂಡಿರ್ತಕ್ಕಂಥ ಕಾಪಿಯನ್ನು ಇರ್ಬೋದು, ಮತ್ತು ಅವರ ಅಬ್ಸ್ಕಾಂಡಿಂಗ್ ಇರೋವಂಥ ವಿಚಾರವನ್ನು ಇರ್ಬೋದು, ಇದನ್ನು ಉಲ್ಲೇಖಿಸೇ ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿರ್ತಕ್ಕಂಥದ್ದು. ಆದರೆ ಏನು ಇಂಡಿಯನ್ ಪಾಸ್ಪೋರ್ಟ್ ಆ್ಯಕ್ಟ್ 1967 ಇದೆ, ಇದು ಬಹಳ ಸ್ಪಷ್ಟವಾಗಿ ಒಂದಷ್ಟು ಗ್ರೌಂಡ್ಸನ್ನು ಕೊಟ್ಟರು ಸಹ ಪಾಸ್ಪೋರ್ಟನ್ನು ರದ್ದು ಮಾಡೋದಕ್ಕೆ, ಅದನ್ನು ರದ್ದು ಮಾಡದೇ ಇರೋದ್ರನ್ನ ಪ್ರಶ್ನೆ ಮಾಡೋದಕ್ಕೂ ಪಾಸ್ಪೋರ್ಟ್ ಹೊಂದಿರೋರಿಗೆ ಅಧಿಕಾರವನ್ನು ಕೊಡುತ್ತೆ. ಯಾಕಂತಂದರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗೋ ಹಿನ್ನೆಲೆಯಲ್ಲಿ ಒಂದು ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಅವ್ರು ಅಬ್ಸ್ಕೊಂಡಿದ್ದಾರೆ ಅಂತ ಗೊತ್ತು, ನಾಳೆ ದಿನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಾವು ನಿಮಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ವಿ ನಿಮ್ಮ ಪಾಸ್ಪೋರ್ಟನ್ನು ರದ್ದು ಮಾಡೋ ಬಗ್ಗೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಶೋಕಾಸ್ ನೋಟಿಸನ್ನು ಅಫಿಷಿಯಲ್ ಆಗಿ ಒಂದು ಏನು ಪರ್ಪಸ್, ಟೆಕ್ನಿಕಲ್ ಪರ್ಪಸ್, ಅವ್ರು ಮತ್ತೆ ಪ್ರಶ್ನೆ ಮಾಡಬಾರ್ದು. ನೋಟಿಸ್ ಒಂದು ವೇಳೆ 10 ದಿನ ಆದಮೇಲೆ ಬಂದಿಲ್ಲ ಅಂದರೆ ಪಾಸ್ಪೋರ್ಟ್ ರದ್ದಾದರೆ ಮರಳಿ ಮತ್ತೆ ವಿದೇಶಾಂಗ ಇಲಾಖೆಯನ್ನು ಪ್ರಶ್ನೆ ಮಾಡುವಂತಿರಬಾರ್ದು ಅನ್ನೋ ಕಾರಣಕ್ಕೆ ಒಂದು ಶೋಕಾಸ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನುಳಿದಂತೆ ಏನು ಹಿಂದೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ರು, ಅವರ ಹುಡುಕಾಟ ಮತ್ತು ಅವರ ವೇರಬೌಟ್ಸ್ ತಿಳ್ಕೊಳ್ಳೋದಕ್ಕೆ ಒಂದು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಈಗ ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಅವರು ಮರಳಿ ಪ್ರಶ್ನೆ ಮಾಡಬಾರ್ದು. ಒಂದು ವೇಳೆ ಅವರ ಪಾಸ್ಪೋರ್ಟನ್ನು ವಿದೇಶಾಂಗ ಇಲಾಖೆ ರದ್ದು ಮಾಡಿದ್ದೇ ಆದರೆ ಅದನ್ನು ಪ್ರಶ್ನೆ ಮಾಡಬಾರ್ದು, ಮತ್ತು ಅವರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರೋ ವಿಚಾರವಾಗಿ ಯಾವುದೇ ರೀತಿಯ ನ್ಯೂನ್ಯತೆಗಳನ್ನು ವಿದೇಶಾಂಗ ಇಲಾಖೆ ಮೇಲೆ ಹೊರಿಸಬಾರದು ಅನ್ನೋ ಕಾರಣಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.
ಈ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಒಂದ್ ಕಡೆ ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ನಡೀತಾ ಇದ್ರೆ ಮತ್ತೊಂದ್ ಕಡೆಯಲ್ಲಿ ಅದಕ್ಕಿಂತ ಜೋರಾಗಿ ರಾಜಕೀಯ ವಾಕ್ ಸಮರ ಇವತ್ತೂ ಕೂಡ ಮುಂದುವರೆದಿದೆ. ಒಂದ್ ಕಡೆ ದೇವೇಗೌಡರು ಮೊಮ್ಮಗನಿಗೆ ವಾರ್ನ್ ಮಾಡಿದ್ರು, ಬಂದು ಮರ್ಯಾದೆಯಿಂದ ತನಿಖೆಯನ್ನ ಎದುರಿಸು ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಪಕ್ಷ ಈ ವಿಚಾರವಾಗಿಯೂ ಕೂಡ ಇದೀಗ ರಾಜಕೀಯ ವಾಕ್ ಸಮರವನ್ನ ಮುಂದುವರೆಸಿದೆ. ಕುಮಾರಸ್ವಾಮಿ ಜನರ ದಾರಿ ತಪ್ಪಿಸ್ತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿದ್ರೆ ಬೇಡವಾದ ವಿಚಾರಕ್ಕೆ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಿಯಾಂಕ್. ಇನ್ನು ದೇವೇಗೌಡರಿಗೆ ಬೆಲೆ ಕೊಟ್ಟು ಪ್ರಜ್ವಲ್ ಬರ್ಲಿ ಅಂತ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮೂರೂ ಜನರ ರಿಯಾಕ್ಷನ್ಸ್ ನಿಮ್ಮ ಮುಂದೆ. ಅನೇಕ ಪತ್ರಗಳಿಗೆ ನನ್ನ ಪತ್ರಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಸೆಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ, ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿದ್ದಾರೆ. ಈಗ ಎಲೆಕ್ಟೆಡ್ ಗೌರ್ಮೆಂಟು ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರಾ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ಉತ್ತರ ಕೊಡಬೇಕಲ್ವಾ? ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರ ಉತ್ತರ ಇಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ. ಒಬ್ಬ ಹೆಡ್ ಆಫ್ ಸ್ಟೇಟ್ ಮುಖ್ಯಮಂತ್ರಿಯವರು ಎರಡೆರಡು ಸರಿ ಪತ್ರ ಬರೀಬೇಕಾ ಇವ್ರ ಗಮನ ಸೆಳೆಯಲಿಕ್ಕೆ? ಆಮೇಲೆ ಯಾರ ಬಗ್ಗೆ ಬರೆದಿರೋದು? ಒಬ್ಬ ಸಂಸದರು ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ಬರೆದಾಗ ಇವರು ತಕ್ಷಣವೇ ಅದಕ್ಕೆ ಅಟ್ಲೀಸ್ಟ್ ಏನಾದರೂ ಅಕ್ನಾಲೇಜ್ಮೆಂಟ್ ಕೊಟ್ಟು ರೆಸ್ಪಾನ್ಸ್ ಮಾಡಿ, ಹೌದು ಇದು ನಮ್ಮ ಗಮನಕ್ಕೆ ಬಂದಿದೆ, ನಾವು ಇಂಥ ಒಂದು ಏನು ಈ ಪ್ರಕ್ರಿಯೆಯನ್ನು ಏನು ನಡೆಸಬೇಕಾಗಿದೆ ಅದಕ್ಕೆ ನಾವು ಚಾಲನೆ ನೀಡಿದ್ದೀವಿ ಅಂತ ಏನಾದರೂ ಹೇಳಬೇಕಾಗಿತ್ತಲ್ಲ. 25 ದಿನ ಆ ಪತ್ರದ ಮೇಲೆ ಮಲ್ಕೊಂಡು ಈಗ ಎರಡನೇ ಪತ್ರ ಬಂದಾಗ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಇನ್ನೂ ಹೇಳ್ತಾ ಇದ್ದಾರೆ. ಇನ್ನೂ ಕಾನೂನು ಕ್ರಮವನ್ನು ಜರುಗಿಸ್ತಾ ಇಲ್ಲ. ಬೇರೆ ಆಪೋಸಿಷನ್ ಲೀಡರ್ಗಳಿಗೆ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ITED ಆಗಬೇಕು ಅಂದಾಗ ಅವಾಗ ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಮಾಡೋಲ್ಲ. ಆದರೆ ಈ ಮಾನ್ಯ ಹಿರಿಯರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟ್ರ್ ಬರೆದಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಅದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು, ಕಾನೂನು ಕ್ರಮ ಮುಂದುವರಿಯುತ್ತೆ. ಮಾನ್ಯ ಹಿರಿಯರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟ್ರ್ ಬರೆದಿದ್ದಾರೆ ಅಂಥೇಳಿ. ಓಕೆ, ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಹಾಗೂ DK ಶಿವಕುಮಾರ್ ಅವರ ನಡುವೆ ಭಾಳ ದೊಡ್ಡ ಮಟ್ಟದಲ್ಲಿ ವಾಗ್ಯುದ್ಧಗಳು ನಡೀತಾ ಇತ್ತು. ಆದರೆ ಯಾವಾಗ ದೇವೇಗೌಡರು ನೆನ್ನೆ ಪತ್ರ ಬರೆದ್ರು, ನಾವು ಪತ್ರಕರ್ತರ ಹೋಗಿ ಕೇಳಿದ್ವಿ DK ಶಿವಕುಮಾರ್ ಅವ್ರ ಹತ್ರ, ಏನು ಸರ್ ಹಿಂಗೆಲ್ಲ ಪತ್ರ ಬರೆದಿದ್ದಾರೆ ಅಂತೇಳಿ. ನೋ ರಿಯಾಕ್ಷನ್. DK ಶಿವಕುಮಾರ್ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಬಹುಶಃ ದೇವೇಗೌಡರ ಪತ್ರಕ್ಕೆ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅದು ಫ್ಯಾಮಿಲಿ ಮ್ಯಾಟ್ರ್ ಅನ್ನುವಂಥ ರೀತಿಯಲ್ಲಿ. ಪ್ರಜ್ವಲ್ಗೆ ದೇವೇಗೌಡರ ಪತ್ರಕ್ಕೆ ನೋ ರಿಯಾಕ್ಷನ್, ಅದು ಫ್ಯಾಮಿಲಿ ಮ್ಯಾಟ್ರ್ ಅಂತ ಹೊರಟೋದ್ರು DK ಶಿವಕುಮಾರ್. ಕುಮಾರಸ್ವಾಮಿ ಯಾವುದೇ ಹೇಳಿಕೆಯನ್ನು ಕೊಡ್ತಾ ಇದ್ದರೆ ಖಂಡ ತುಂಡವಾಗಿ ಮಾತಾಡ್ತಾ ಇದ್ದಂಥವರು ದೇವೇಗೌಡರು ಎಂಟ್ರಿ ಕೊಟ್ಟ ತಕ್ಷಣ ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಂಡಿದ್ದಾರೆ. ಅಂದರೆ ಗೊತ್ತಿದೆ ಇದು ಬೇರೆ ದಿಕ್ಕಲ್ಲಿ ಹೋಗಿಬಿಡತ್ತೆ ಅನ್ನುವಂಥದ್ದು. ಅಲ್ಲಿ ಅವ್ರದ್ದೇನಿದ್ರು ಕೂಡ ಅಂದರೆ ಒಂದು ರೀತಿಯಲ್ಲಿ ಹೇಗೆ ಅಂತಂದರೆ ಈ ಒಕ್ಕಲಿಗ ಸಮಾಜದ ಮೇಲೆ ಅಲ್ಲ, ಇದು ನನ್ನ ಫೈಟ್ ಏನಿದ್ರು ಕೂಡ ಕುಮಾರಸ್ವಾಮಿ ಅವರ ಜೊತೆ ಅನ್ನುವಂಥದ್ದು. ಬನ್ನಿ, ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ರಿಯಾಕ್ಷನ್ ಯಾವ ರೀತಿ ಇತ್ತು DCM ಅವರು? ದೇವೇಗೌಡರು ಪತ್ರ ಬರೆದಿದ್ದಾರೆ, ಇವಾಗೆ ಬನ್ನಿ ಅಂತ. ಸಾರಿ, ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್. ಸರ್, ಬಸವರಾಜ್ ದೇವೇಗೌಡರು ಪತ್ರ ಬರೆದಿದ್ದಾರೆ, ಇವಾಗೆ ಬನ್ನಿ ಅಂತ. ಸಾರಿ, ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್. ಸರ್, ಬಸವರಾಜ್ ದೇವೇಗೌಡರು ಪತ್ರ ಬರೆದಿದ್ದಾರೆ, ಇವಾಗೆ ಬನ್ನಿ ಅಂತ. ಸಾರಿ, ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್. ಸರ್, ಬಸವರಾಜ್ ದೇವೇಗೌಡರು ಪತ್ರ ಬರೆದಿದ್ದಾರೆ, ಇವಾಗೆ ಬನ್ನಿ ಅಂತ. ಸಾರಿ, ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್. ಸರ್, ಬಸವರಾಜ್ ದೇವೇಗೌಡರು ಪತ್ರ ಬರೆದಿದ್ದಾರೆ, ಇವಾಗೆ ಬನ್ನಿ ಅಂತ. ಸಾರಿ, ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್. ಸರ್, ಬಸವರಾಜ್ ಕಾಂಗ್ರೆಸ್ ನಾಯಕರು ಈ ಪ್ರಜ್ವಲ್ ರೇವಣ್ಣ ಅವ್ರ